ಅವರು ನಾಳೆಯಿಂದ ಖಾಸಗಿ ಬಾಜಿ ಮಾರ್ಕೆಟ್ ಅಲ್ಲಿ ಯಾವುದೇ ವ್ಯಾಪಾರ ಮಾಡಲ್ಲ ಅಂತ ಹೇಳಿ ತೀರ್ಮಾನ ಮಾಡಲಾಗಿದೆ ಆ ಒಂದು ಸಭೆಯಲ್ಲಿ. ಆ ಸಭೆಗೆ ಬಹಳ ಶಾಂತಿಯಿಂದ ಹಾಗೂ ಬಹಳ ತಾಳ್ಮೆಯಿಂದ ಎಲ್ಲರೂ ಭಾಗಿಯಾಗಿದ್ದಾರೆ ಹಾಗೂ ಆ ಸಭೆಗೆ ಯಶಸ್ಸು ಸಿಕ್ಕಿದೆ. ಆ ಸಭೆ ಮುಗಿಸ್ಕೊಂಡು ಮತ್ತೆ ನಾವು ಇಲ್ಲಿ ಬಂದಿದ್ದೀವಿ. ನಮ್ಮ ರೈತ ಬಾಂಧವರ ಜೊತೆ ಈ ಒಂದು ಸಮಾಚಾರ ಸಂದೇಶ ಏನಿದೆ ಅವರ ಜೊತೆ ನಾವು ಹಂಚ್ಕೊಂಡಿದ್ದೀವಿ. ಅದಕ್ಕೆ ಸ್ಪಂದಿಸಿ ನಮ್ಮ ರೈತ ಬಾಂಧವರು ಎಲ್ಲ ಮುಖಂಡರು ಈಗ ನಮ್ಮ ಜೊತೆ ಚರ್ಚೆ ಮಾಡಿ ಈ ರಸ್ತೆ ಏನು ಅವರ ರಸ್ತೆ ಮೇಲೆ ಹೋರಾಟ ಮಾಡ್ತಾ ಇದ್ರು ಅದನ್ನು ಅವರು ಹಿಂಪಡೆದಿದ್ದಾರೆ. ಸದ್ಯಕ್ಕೆ ಈ ಕಂಪ್ಲೀಟ್ ಎಪಿಸೋಡ್ನು ಎಲ್ಲರೂ ಸೇರಿ ನಾವೆಲ್ಲರೂ ಒಂದಾಗಿ ಶಾಂತಿಯಿಂದ ಬಗೆಹರಿಸ್ಕೊಂಡಿದ್ದೀವಿ. ಯಾರಿಗೂ ಯಾವುದೇ ತೊಂದರೆ ಆಗಲಿಲ್ಲ. ನಾಳೆಯಿಂದ ಹೌದು ಅಲ್ಲಿ ವ್ಯಾಪಾರ ನಡೆಸಲಿಕ್ಕೆ ಆಗಲ್ಲ, ಆದರೆ ಅವರು ಕಾನೂನಾತ್ಮಕವಾಗಿ ನಾವು ಏನು ಕ್ರಮ ತಗೋಬೇಕು ನಾವು ತಗೊಳ್ತೀವಿ ಅಂತಾನು ನಮ್ಗೆ ಹೇಳಿದ್ದಾರೆ. ಅದಕ್ಕೆ ನಮ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ ಅಂತಾನು ನಾನು ಅವರಿಗೆ ಹೇಳಿದ್ದೀನಿ, ನಮ್ಮ ರೈತ ಬಾಂಧವರಿಗೂ ಹೇಳಿದ್ದೀನಿ. ಜೊತೆನಲ್ಲಿ ನಿನ್ನೆ ನಮ್ಮ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಆಗಿದೆ ಅಂತ ಹೇಳಿ ನಮ್ಮ ಮಾಧ್ಯಮದ ಸಮಿತ್ರರು ನಮಗೆ ವಿಡಿಯೋ ಮುಖೇನ ಹಂಚ್ಕೊಂಡಿದ್ದಾರೆ. ನಮ್ಮ ರೈತ ಬಾಂಧವರು ಏನ್ ಹೇಳಿದ್ದಾರೆ ಅಂದ್ರೆ, ಯಾರೇ ಇರ್ಲಿ ಕಾನೂನು ಅವ್ರ ಕೈಗೆ ತಗೊಂಡಿದ್ದಾರೆ ಅಂದ್ರೆ ನೀವು ಕ್ರಮ ತಗೊಳ್ಳೇಬೇಕು ಅಂತ ಅವರು ನಮ್ಗೆ ಬೇಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮತ್ತೆ ನಮ್ಮ ಕಮಿಷನರ್ ಅವರು ಒಂದು ಅರ್ಧ ತಾಸು ಒಳಗಡೆನೆ ಆ FIR ನಾವು ಬುಕ್ ಮಾಡ್ಕೊಂಡಿದ್ವಿ. ಜೊತೆನಲ್ಲಿ ಈ ರೀತಿಯ ಘಟನೆಗಳು ಇನ್ನು ಆಗಲ್ಲ ಅಂತ ಹೇಳಿ ಎಲ್ಲರಿಂದ, ಇವರಿರ್ಬೋದು ಅವರಿರ್ಬೋದು, ಎಲ್ಲರಿಂದ ನಾವು ಒಂದು ಒಪ್ಪಂದ ಮಾಡ್ಕೊಂಡ್ವಿ. ಈಗ APMCಗೆ ನಾವು ಮನವೊಲಿಸ್ತಾ ಇದೀವಿ. ಒಂದು ಅವ್ರಿಗೂ ಸ್ವಲ್ಪ ಮನಸ್ಸಿನಲ್ಲಿ ದುಃಖ ಇದೆ, ಅವರ ಮಾರ್ಕೆಟ್ ನಲ್ಲಿ ಅವ್ರಿಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಸದ್ಯಕ್ಕೆ ಅವ್ರು ಏನ್ ಹೇಳಿದಾರೆ ಅಂದ್ರೆ, ನಾವು ಇಲ್ಲಿ ನಾವು ಅವ್ರಿಗೆ ಆಪ್ಷನ್ ಕೊಟ್ಟಿದ್ದೀವಿ. ನಮ್ಮ ಕಡೆ 152 ಮಳಿಗೆಗಳು ವೇಕೆಂಟ್ ಇದಾವೆ. ನನಗೆ ಅದರಲ್ಲಿ ಸ್ವಲ್ಪ ಪವರ್ ಇದೆ. ನಾನು ಟೆಂಪರರಿಲಿ ಆ ಮಳಿಗೆಗಳನ್ನು ನಾನು ಅಲೋಕೇಟ್ ಮಾಡ್ಬೋದು. ಆ ಒಂದು ಆಪ್ಷನ್ ಅವರಿಗೆ ಕೊಟ್ಟಿದ್ದೀನಿ. ಅವರು ಇವತ್ತು ರಾತ್ರಿ ವಿಚಾರ ಮಾಡಿ ನನಗೆ ನಾಳೆ ಬೆಳಿಗ್ಗೆ ಅವರು ತಿಳಿಸ್ತೀವಿ ಅಂತ ಅವರು ಹೇಳಿದ್ದಾರೆ. ನನಗೆ ನಂಬಿಕೆ ಇದೆ ಈ ಮ್ಯಾಟರ್ ಏನಿದೆ ಬಹಳ ಶಾಂತಿಯಿಂದನೇ ಎಲ್ಲರೂ ಬಗೆಹರಿಸ್ಕೊಳ್ತಾರೆ. ರೈತರಿಗೆ ಒಂದೇ ಮಾಹಿತಿ ನಾವು ನೀಡ್ಲಿಕ್ಕೆ ಇದೀವಿ. ಜಿಲ್ಲಾಡಳಿತದಿಂದ ಇವತ್ತು ಏನ್ ಚಟುವಟಿಕೆ ಆಗಿದೆ ಎಲ್ಲ ರೈತ ಮುಖಂಡರು ಇಲ್ಲಿ ಇದ್ದಾರೆ. ಹಾಗೂ ನಾನು ಜೈ ಕಿಸಾನ್ ಖಾಸಗಿ ಮಾರ್ಕೆಟ್ ಪದಾಧಿಕಾರಿಗಳ ಜೊತೆ ಏನ್ ಮಾತಾಡಿದ್ದೀನಿ ಅದರಿಂದ ಇದು ಒಂದು ಕಾಯಂ ಆಗಿದೆ. ನಾಳೆ ಖಾಸಗಿ ಬಾಜಿ ಮಾರ್ಕೆಟ್ ಜೈ ಕಿಸಾನ್ ನಲ್ಲಿ ಚಟುವಟಿಕೆ ಆಗಲ್ಲ. ರೈತರು ಸ್ವಯಂ ಪ್ರೇರಿತರಾಗಿ APMC ಕೃಷಿ ಮಾರುಕಟ್ಟೆಗೆ ಬಂದು ಅವರಲ್ಲಿ ಮಾರಾಟ ಮಾಡಬೇಕಂತ ಜಿಲ್ಲಾಡಳಿತದಿಂದ ನಮ್ದು ಬೇಡಿಕೆ. ನಾವು ಯಾರ ಮೇಲೆ ಯಾವುದೇ ಒತ್ತಡ ಹಾಕ್ಲಿಲ್ಲ, ಹಾಕ್ತಾ ಇಲ್ಲ. ಅಗ್ರಿಕಲ್ಚರ್ ಏನಿದೆ, ಕೃಷಿ ಏನಿದೆ, ಅದರ ಮೇಲೆ ಒತ್ತಡ ಹಾಕಿದೀವಂದ್ರೆ ಕೆಲಸ ಆಗಲ್ಲ, ಅದು ನಮಗೂ ಗೊತ್ತಿದೆ. APMC ನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಇಟ್ಕೊಂಡಿದೀವಿ. ಎಲ್ಲ ಕುಡಿಲಿಕ್ಕೆ ನೀರು ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಶೌಚಾಲಯ ಇರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಗಳಿದಾವೆ. ಅಲ್ಲಿ ಬಂದು ವ್ಯಾಪಾರ ಮಾಡ್ಕೋಬಹುದು. ಬಟ್ ನಾವು ಯಾವುದೇ ಒತ್ತಡ ಜಿಲ್ಲಾಡಳಿತದಿಂದ ಅವ್ರ ಮೇಲೆ ಹಾಕ್ತಾ ಇಲ್ಲ.